ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಕರೆದ್ರೆ ನಿತ್ಯ ಯಾಕೆ ಬರಲ್ಲ ಅಂತಾಳೆ. ಎಲ್ರೂ ಬರ್ತೀವಿ, ಬುಕ್ ಮಾಡು ಜೈ. ಸರ್, ಎಸ್ ಸರ್. ಮೇಡಮ್, ನೀವೊಂದ್ಸಲ ಹೊರಗಡೆ ಬನ್ನಿ ಮೇಡಮ್. ಹಾ ಜೈ, ಅಲ್ಲಿ ವಿಸಿಟಿಂಗ್ ಪ್ಲೇಸ್ ಏನಿದೆ? ಒಳ್ಳೆ ಫುಡ್ ಏನಾದ್ರೂ ಸಿಗುತ್ತಾ? ಚೆಕ್ ಮಾಡ್ತೀನಿ ಮಾವ. ಏನಿದು ಶರತ್? ಎಲ್ರಿಂದ ಜೈನ ದೂರ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಎಲ್ರೂ ಬರ್ತೀವಿ ಅಂತಾರಲ್ಲ. ಇದು ಗ್ಯಾರಂಟಿ ಆ ನಿತ್ಯ ಮೇಡಮ್ ಪ್ಲಾನ್ ಆಗಿರುತ್ತೆ ಮೇಡಮ್. ಗೆಸ್ ಮಾಡಿದ್ದೆ. ನಿಮ್ ಜೊತೆ ಈ ಫ್ಯಾಮಿಲಿ ಬರಬಾರ್ದು ಅಂದ್ರೆ ಇರೋದು ಒಂದೇ ದಾರಿ ಮೇಡಮ್. ಏನು? ನಿತ್ಯ ಮೇಡಮ್ನ ನಿಮ್ ಜೊತೆ ಕರ್ಕೊಂಡು ಹೋಗೋದು. ವಾಟ್? ಹೌದು ಮೇಡಮ್. ನಿಮ್ ಜೊತೆ ಬಾ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಯಾರು ಬರ್ದೇ ಇರೋ ತರ ಇವರೇ ಮಾಡ್ತಾರೆ. ನೀನೇ ನನ್ನ ಬೇಡ್ಕೊಂಡು ನಿಮ್ ಜೊತೆ ಕರ್ಕೊಂಡು ಹೋಗ್ತೀಯ. ಕೊನೆ ನಿಮಿಷ ಆಗೋಷ್ಟರಲ್ಲಿ ನೀನೇ ನನ್ಗೆ ಕೇರಳಕ್ಕೆ ಬಾ ಅಂತ ನನ್ ಕಾಲ್ ಹಿಡ್ಕೋತ್ಯ. ಕರೆಸ್ತೀನಿ. ಅವರು ನಿಮ್ ಜೊತೆ ಬರ್ಬೇಕು ಅಂತಾನೆ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡಿದ್ದಾರೆ ಮೇಡಮ್. ನಮ್ ಜೊತೆ ಫ್ಯಾಮಿಲಿ ಬಂದ್ರು ಆ ನಿತ್ಯ ಬಂದ್ರು ಒಂದೇ ಅಲ್ವಾ? ಒಂದೇ ಹೇಗಾಗುತ್ತೆ ಮೇಡಮ್? ಎಲ್ಲರ ಕಣ್ತಪ್ಸಿ ನೀವು ಜೆ ಸರ್ ಜೊತೆ ಏಕಾಂತದಲ್ಲಿರೋದು ಕಷ್ಟ. ಅದೇ ನಿತ್ಯ ಮೇಡಮ್ ಒಬ್ರೇ ಬಂದ್ರು ಅಂದ್ಕೊಳ್ಳಿ, ಒಬ್ರೇ ಆಗಿದ್ದಕ್ಕೆ ಹೇಗಾದ್ರೂ ಯಾಮರ್ಸ್ಬೋದು. ಯೋಚನೆ ಮಾಡಿ ನೋಡಿ. ಈಗ ನಾನು ಅವಳನ್ನ ರಿಕ್ವೆಸ್ಟ್ ಮಾಡ್ಬೇಕಾ? ಮಾಡ್ಲೇಬೇಕು ಮೇಡಮ್. ಹೀಗಾಗತ್ತೆ ಅಂತ ಅವಳು ಮೊದ್ಲೇ ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು. ಎಲ್ಲಿ ಏರೋದು ಅಂತಲ್ಲ, ಎಲ್ಲಿ ತಗ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಬೆಳಿಬೋದು ಅಂತ ಮಾತಿದೆ. ನೀವು ತಗ್ತಿರೋದು ನಾಳೆ ಬೆಳೆಯೋದಕ್ಕೆ. ಹೋಗಿ ಮೇಡಮ್. ಅವಳು ಹೇಳ್ದ ಹಾಗೆ ಮಾಡ್ಬಿಟ್ಲು. ಈಗ ಏನ್ ಎಕ್ಸ್ಟ್ರಾ ಮಾಡ್ತಾಳೋ ಏನೋ. ನಾಣಿ ಅವ್ರೆ. ಹಾ ಮೇಡಮ್. ಸುಳ್ಳೇ ಹೇಳ್ತಿದ್ದವ್ರನ್ನ ಏನಂತಾರೆ? ಹರಿಶ್ಚಂದ್ರ ಮೇಡಮ್. ಆಡಿದ ಮಾತನ್ನ ತಪ್ದವ್ರಿಗೆ ಶಿಬಿ ಚಕ್ರವರ್ತಿ ಮೇಡಮ್. ಕೇಳಿದ್ದೆಲ್ಲ ದಾನ ಕೊಡೋರನ್ನ ಬಲಿ ಚಕ್ರವರ್ತಿ ಮೇಡಮ್. ಹೆಣ್ಮಕ್ಳ ಜೊತೆ ಕೋಲಾಟ ಆಡೋರನ್ನ ಶ್ರೀಕೃಷ್ಣ ಮೇಡಮ್. ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗೋರನ್ನ ರಾವಣ ಮೇಡಮ್. ಅವನಿಗೆ ಶಿಕ್ಷೆ ಕೊಟ್ಟವನು ಶ್ರೀರಾಮ ಮೇಡಮ್. ಚಾಲೆಂಜ್ ಮಾಡಿ ಸಕ್ಸಸ್ ಆದವರನ್ನ ಮಿಸಸ್ ನಿತ್ಯ ಜೈ ಅಂತಾರೆ ಮೇಡಮ್. ಈಗ ಟೈಮ್ ಎಷ್ಟು? ನೀವ್ ಹೇಳಿರೋ ಟೈಮ್ಗೆ ಜಸ್ಟ್ 5 ಸೆಕೆಂಡ್ಸ್ ಕಡಿಮೆ ಇದೆ ಮೇಡಮ್. ಓ, ನಮಗೋಸ್ಕರ ಯಾರಾದ್ರೂ ಬಂದ್ರಾ? ಮಲ್ಲಿಕಾ ಅವ್ರು ಬಂದಿದ್ದಾರೆ ಮೇಡಮ್. ಓ, ಮಲ್ಲಿಕಾ ಅವರು? ನಾಣಿ ಅವ್ರೆ ಮೇಡಮ್, ಸಂಧಿಗೆ ಬಂದಿರೋ ಹಾಗಿದೆ. ನಮ್ಗೆ ಸ್ವಲ್ಪ ಸ್ಪೇಸ್ ಕೊಡ್ತೀರಾ? ಖಂಡಿತ ಕೊಡ್ತೀನಿ ಮೇಡಮ್. ಹೇಳ್ದ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ನಾವ್ ಹಾಗೆ ಮಲ್ಲಿಕಾ, ಮಾಡೋದೇ ಹೇಳೋದು, ಹೇಳಿದ್ದೆ ಮಾಡೋದು. ನೀನೇ ಬರ್ತೀಯಾ ಅಂದ್ಕೊಂಡಿದ್ದೆ. ಫ್ಯಾಮಿಲಿ ಕಳಿಸ್ತಿದ್ಯಲ್ಲ. ನೀನ್ ಅಂದ್ಕೊಂಡಿದ್ದೆ ನಾನ್ ಮಾಡಿದ್ರೆ ಥ್ರಿಲ್ ಏನಿರುತ್ತೆ? ನೀನ್ ಗೆಸ್ ಮಾಡ್ದಿರೋದ್ನ ಮಾಡ್ದಾಗ್ಲೇ ಅಲ್ವಾ ನಾನು ಗ್ರೇಟ್ ಆಗೋದು. ಓಕೆ, ಒಪ್ಕೊಳ್ತೀನಿ. ಏನ್ ಒಪ್ಕೋತೀಯಾ? ಸೋಲ್ ಒಪ್ಕೊಳ್ತೀನಿ. ನೀನೇ ಗೆದ್ದೆ. ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ಬೇಡ, ಬೇಕಾದ್ರೆ ನೀನೇ ನಮ್ ಜೊತೆ ಬಾ. ನೀನ್ ಕರ್ದಿದ್ರಲ್ಲಿ ಫೀಲೇ ಇಲ್ವಲ್ಲ. ನೀನು ನಮ್ ಜೊತೆ ಬಾ. ಅಬ್ಬಾ, ಆರ್ಡರ್ ಮಾಡೋ ಹಾಗಿದೆ. ಐ ವಾಂಟ್ ರೆಸ್ಪೆಕ್ಟ್. ಪ್ಲೀಸ್ ನಿತ್ಯ, ನಮ್ ಜೊತೆ ಬಾ ಪ್ಲೀಸ್. ಏನೋ ಮಿಸ್ ಆಗ್ತಿದೆ ಕಣೆ. ಇನ್ ಹೇಗ್ ಕೇಳ್ಬೇಕು? ಪ್ರೀತಿಲಿ, ಫೀಲಲ್ಲಿ, ಆಸೆಯಿಂದ ಬೇಡ್ಕೊಂಡ್ ಕೇಳು. ಅಷ್ಟೊಂದು ವೇರಿಯೇಷನ್ಸ್ ನನ್ ಗಂಟ್ಲಲ್ಲಿ ಬರಲ್ಲ. ಮಹಾತಾಯಿ, ಕೈ ಮುಗಿತೀನಿ. ದಯವಿಟ್ಟು ನೀವು ಕೂಡ ನಮ್ ಜೊತೆ ಕೇರಳಕ್ ಬನ್ನಿ. ನಿಮ್ಗೆ ಪುಣ್ಯ ಬರುತ್ತೆ. ಇದು ಓಕೆ, ಆದ್ರೆ ನಾನ್ ಬರಲ್ಲ.
ನೀನು ಅವರೇ ಹೋಗಿ. ಹಾ ಅದೇನದು, ನೀನು ಜೊತೆ ಬರ್ತೀಯ ಅನ್ಕೊಂಡೆ. ನೀನ್ ಕರೆದ್ರೆ ಅಲ್ಲ, ನಾನ್ ಬರ್ಬೇಕಂದ್ಕೊಂಡ್ರೆ ಬರ್ತೀನಿ. ಅಂದ್ರೆ ನಮ್ಮಿಬ್ರನ್ನ ಪ್ರೈವೇಸಿಲ್ ಬಿಡ್ತೀಯಾ? ಅಷ್ಟೊಂದು ಧೈರ್ಯ ಇದೆಯಾ ನಿನ್ಗೆ? ಧೈರ್ಯ ಅಲ್ಲ, ನಂಬಿಕೆ ಇದೆ. ನಿನ್ ಮೇಲಲ್ಲ, ಅವ್ರ ಮೇಲೆ. ನನ್ನ ಎಷ್ಟೋ ಇಷ್ಟಪಟ್ಟವರು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು, ನಾನೇ ಅವ್ರ ಪ್ರಪಂಚ ಅಂತ ಬದುಕ್ತವ್ರು, ನಾನು ಪರ್ಮಿಷನ್ ಕೊಡದೇ ಇದ್ರೆ ನನ್ನ ಮುಟ್ತಿದ್ದವರು, ನಾನ್ ಬೇಡ ಅಂತ ಬೇರೆ ಹುಡುಗಿ ಹಿಂದೆ ಓಡಾಡ್ತಾರೆ ಅಂದ್ರೆ ಖಂಡಿತ ನಂಬಲ್ಲ. ಆದ್ರೆ ಇದೆಲ್ಲ ಹಿಂದಿಂದು, ಈಗಿಂದಲ್ವಲ್ಲ. ಸೀತೆ ಪಕ್ಕದಲ್ಲಿಲ್ಲ ಅಂತ ರಾಮ ಶೂರ್ಪನಕ್ಕಿ ಜೊತೆ ಸಂಸಾರ ಮಾಡ್ಲಿಲ್ಲ ಮಲ್ಲಿಕಾ. ಸೀತೆ ಸಿಗೋ ತನಕ ಕಾದಿದ್ದ. ಆ ರಾಮಂದು ಒಂದೇ ಮಾತು, ಒಂದೇ ಬಾಣ, ಒಬ್ಳೇ ಸೀತೆ. ನನ್ ರಾಮನೂ ಹಾಗೇನೆ, ನಾನೇ ಅವ್ರ ಸೀತೆ. ಓಕೆ, ಈ 3 ದಿನದಲ್ಲಿ ನಿನ್ ನಂಬಿಕೆ ಸುಳ್ಳು ಅಂತ ತೋರಿಸ್ತೀನಿ. ಈ ಸಾರಿ ಗೆಲುವು ಮಾತ್ರ ನಂದೇ. ಅದೇನ್ ಮೇಡಮ್, ನೀವು ಕೇರಳ ಹೋಗಲ್ವಾ? ಅದ್ ಸರಿ, ಫ್ಯಾಮಿಲಿನೂ ಕೂಡ ಹೇಗ್ ತಡಿತೀರಾ ಅಂತ ಈಗ? ಅವ್ರು ಹೋಗ್ಬೇಕು ಅಂದ್ಕೊಂಡಿದ್ದು ಅಜ್ಜಿ ಟ್ರೀಟ್ಮೆಂಟ್ಗೆ ನಾಣಿ ಅವ್ರೆ. ಅದಕ್ಕೋಸ್ಕರ ಕೇರಳಕ್ಕೆ ಹೋಗ್ಬೇಕಾಗಿಲ್ವಲ್ಲ, ಕೇರಳನೇ ಇಲ್ಲಿ ಕರ್ಸಿದ್ರೆ ಸಾಕಾಗತ್ತೆ. ಹಾ, ಲೊಕೇಶನ್ ಸೂಪರ್ ಅಲ್ವಾ ಮೇಡಮ್? ಇವ್ರ ಮೂಡ್ ಏನಾಗಿದೆ, ಹೀಗ್ ನಿಂತಿದ್ದಾರಲ್ಲ? ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ? ಶರತ್, ಮದ್ವೆ ಮಾಡ್ಕೊಂಡು ಫಸ್ಟ್ ನೈಟ್ ಮಾಡ್ಕೊಳ್ದೇ ಇರೋದು ಕರೆಕ್ಟಾ? ಫಸ್ಟ್ ನೈಟ್ ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ದೇ ಇರೋದು ಕರೆಕ್ಟಾ? ಮದ್ವೆ ಆಗಿ ಶೋಭನ ಆಗದಿದ್ರೆ ಅದನ್ನ ಲೋಪ ಅಂತಾರೆ ಮೇಡಮ್. ಶೋಭನ ಆಗಿ ಮದ್ವೆ ಆಗದೆ ಇದ್ರೆ ಅದು ಪಾಪ ಅಂತಾರೆ ಮೇಡಮ್. ಅಂದ್ರೆ ಆ ತಪ್ಪು ಆಗ್ಬಿಟ್ರೆ ಮದ್ವೆ ತಪ್ಪದೆ ಆಗತ್ತೆ, ಅಷ್ಟೇ ಅಲ್ವಾ? ಹೌದು ಮೇಡಮ್. ಅಂದ್ರೆ ನಾನು ಕರೆಕ್ಟ್ ಆಗೇ ಥಿಂಕ್ ಮಾಡ್ತಾ ಇದ್ದೀನಿ ಮೇಡಮ್. ಎಸ್ ಶರತ್, ಜೈಯಿಂದ ಆ ತಪ್ಪು ಮಾಡಿಸಿ ಜೈ ನನ್ನಿಂದ ತಪ್ಸ್ಕೊಳ್ದೆ ಇರೋ ಹಾಗೆ ನಾನ್ ಮಾಡ್ತೀನಿ. ಆದ್ರೆ ಸರ್ ಒಪ್ಬೇಕಲ್ಲ ಮೇಡಮ್? ಆಲ್ರೆಡಿ ಅರ್ಧ ಪ್ರಿಪ್ರೇಷನ್ ಆಗ್ಬಿಟ್ಟಿದೆ. ಇಲ್ಲಿ ಸೆಟಪ್ ಜೊತೆಗೆ ಜೈ ಗೆಟಪ್ ಕೂಡ ಚೇಂಜ್ ಮಾಡಿದೀನಿ. ಇನ್ನು ಅವನ್ ಮೂಡ್ ಚೇಂಜ್ ಮಾಡೋದೇ ನೆಕ್ಸ್ಟ್ ಸೆಟಪ್. ಅಂದ್ರೆ ಸರ್ನ ಹೊಸ ಮದ್ವೆ ಗಂಡ್ ಮಾಡಿದ್ರಾ? ಕೇರಳದ ಮದುಮಗನನ್ನಾಗಿ ಮಾಡಿದೀನಿ. ಸುಂದರ ನಾಣ, ಏನು? ನೀನು ತುಂಬಾ ಅಂದವಾಗಿದ್ಯಾ ಅಂತ ಮಲಯಾಳಮಲ್ಲಿ ಹೇಳ್ದೆ ಜೈ. ಅಂದ ಅಷ್ಟೇ ಅಲ್ಲ, ಆನಂದವಾಗಿದ್ದೀನಿ ಮಲ್ಲಿಕಾ. ಯಾವಾಗ್ಲೂ ವರ್ಕ್ ಅಂತ ಸ್ಟ್ರೆಸ್ ಅಲ್ಲಿರೋ ನನಗೆ ಈ ಪ್ಲೇಸ್ ಎಷ್ಟೋ ಚೆನ್ನಾಗಿದೆ.
ಮನಸ್ಸಿಗೆ ತುಂಬಾ ನೆಮ್ಮದಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ. ನಿನ್ನಿಂದನೇ ನನಗೆ ಇದೆಲ್ಲ ನೋಡೋ ಅವಕಾಶ ಸಿಕ್ಕಿದ್ದು. ಇಲ್ಲ ಜೈ, ನಾನೇ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನ ಖುಷಿ ಪಡಿಸೋ ಅವಕಾಶನ ನೀ ನನಗ್ ಕೊಟ್ಟಿದ್ದಕ್ಕೆ. ನೇಚರ್ ನಮ್ಗೆ ಎಷ್ಟೋ ಅಂದ ಆನಂದ ಕೊಟ್ಟಿದೆ ಜೈ, ಆದ್ರೆ ಸ್ವಲ್ಪ ಆಯುಷ್ಯ ಕೊಟ್ಟಿದೆ. ಅದಕ್ಕೆ ಬದುಕಿರೋ ಸ್ವಲ್ಪ ದಿನ ಆದ್ರೂ ಸಂತೋಷವಾಗಿರ್ಬೇಕು. ಸಾಯೋ ಮೊದ್ಲು ನಮ್ಗಾಗಿರೋ ಕಷ್ಟಕ್ಕಿಂತ ಆನಂದವಾಗಿ ಕಳ್ದಿರೋ ಅನುಭವಗಳೇ ಹೆಚ್ಚಾಗಿ ನೆನಪಾಗ್ಬೇಕು ಜೈ. ಯು ಆರ್ ರೈಟ್ ಮಲ್ಲಿಕಾ. ಈ ವಿಷಯ ಮರೆತು ಒಂದು ಮಿಷನ್ ತರ ಬದುಕ್ತಿದ್ದೆ. ನೀನ್ ಮನುಷ್ಯ ಅಂತ ಮತ್ತೆ ನೆನಪು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಒರುಪಾಡು ನನ್ನಿಂಡ್. ಏನು? ನೀನ್ ಹೇಳಿದ್ನೆ, ನಾನು ಮಲಯಾಳಮಲ್ಲಿ ಹೇಳಿದ್ದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಮಲ್ಲಿಕಾ. ಈ ಹ್ಯಾಪಿನೆಸ್ ಲೈಫ್ ಲಾಂಗ್ ಹೀಗೆ ಇರಬೇಕು ಅನ್ಕೋತೀನಿ. ಹೌದು ಜೈ, ಇಲ್ಲಿ ಕೇರಳದಲ್ಲಿರೋವರೆಗೂ ಇನ್ನೀನು ಯಾವ ವಿಷಯನೂ ಯೋಚನೆ ಮಾಡ್ಬೇಡ. ನಿನ್ ಕಣ್ಮುಂದೆ ಇರೋ ನನ್ನನ್ನ ಬಿಟ್ಟು. ವಾಟ್? ಐ ಮೀನ್ ನಿನ್ ಎದುರುಗಡೆ ಇರೋ ಈ ಅಂದನ ಬಿಟ್ಟು ಅಂತ ಹೇಳಿದ್ದು. ಈಗ ನಾವು ಕೇರಳದಲ್ಲಿದ್ದೀವಿ. ವಾಪಸ್ ಹೋಗೋದ್ರಲ್ಲಿ ನಮ್ಮಲ್ಲಿ ಕೇರಳ ನೆನಪಾಗಿರ್ಲಿ. ಒಂದು ಹೊಸ ಜೀವನಕ್ಕೆ ನಾಂದಿ ಹಾಡ್ಬೇಕು. ನ್ಯೂ ಲೈಫ್ ಸ್ಟಾರ್ಟ್ ಆಗ್ಬೇಕು. ಸೊ ನೀನು ನಾನು ಮಧ್ಯದಲ್ಲಿ ಮತ್ಯಾರು ಬರಬಾರ್ದು. ಯಾರು ಬರ್ತಾರೆ? ಮೇಡಮ್, ರೂಮ್ಸ್ ಎಲ್ಲ ಚೆಕ್ ಮಾಡಿದೆ. ಎವ್ರಿಥಿಂಗ್ ರೆಡಿ. ನೀವು ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಆಗ್ಬೋದು. ಓಕೆ ಶರತ್, ಕಮ್ ಆನ್ ಜೈ. ಲೆಟ್ಸ್ ಗೋ. ನಾಣಿ ಅವ್ರೆ, ಮೇಡಮ್, ಕೆಲವು ಜನ ನಾನ್ ಬರೋಕ್ಕಾಗಲ್ಲ ಅಂತ ನನ್ ಬಗ್ಗೆ ಕಡಿಮೆ ಗೆಸ್ ಮಾಡಿ ಏನಾದ್ರೂ ಮಾಡ್ಬೋದು ಅಂದ್ಕೊಂತಾರೆ. ಆದ್ರೆ ಅವ್ರಿಗೆ ತಿಳಿಯೋ ಹಾಗೆ ಹೇಳಿ, ನಾವು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು, ಏಟಿಗೆ ಏಟು ಅಂತ. ಇನ್ನು ಹೇಳಕ್ಕೆ ಏನಿದೆ ಮೇಡಮ್? 70 mm ನೀವು ಕಾಣ್ತಾ DTS ರೇಂಜ್ ಅಲ್ಲಿ ನೀವು ಮಾತು ಕೇಳ್ತಾ ಇದೀಯಲ್ಲ. ಅಂದ್ರೆ ಡಮ್ ಡಮಾರ ಅಂತ ಸೌಂಡ್ ಬಂದ ಹಾಗೇನಾ ನಾಣಿ ಅವ್ರೆ? ಅದನ್ನ ಬೇರೆ ಹೇಳ್ಬೇಕಾ ಮೇಡಮ್? ಮ್ಯಾಟರ್ ವೆರಿ ಕ್ಲಿಯರ್. ರಾಮೇಶ್ವರಕ್ಕೆ ಹೋದ್ರು ಈ ಶನೀಶ್ವರ ಬಿಡಲ್ವಲ್ಲ ನನ್ನ. ರಾಮೇಶ್ವರಕ್ಕೆ ಶನಿನ ಬಿಡಕ್ ಹೋಗ್ಬೇಕು ಯಜಮಾನ್ರೆ, ಶನಿನ ಜೊತೆಗೆ ಕರ್ಕೊಂಡು ಹೋಗ್ಬಾರ್ದು. ಇಲ್ಲಾದ್ರೂ ಮನಶಾಂತಿ ಇರ್ಲಿ ಅಂತ ಬಂದೆ. ಇಲ್ಲೂ ನನ್ನ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ಯಾ? ನೆಮ್ಮದಿ ಬೇಕಾದ್ರೆ ಹೆಂಡತಿ ಜೊತೆ ಬರ್ಬೇಕು. ಹೀಗೆ ಡಮ್ಕೆ ಡಮ್ಮಾರ್ ಜೊತೆ ಬಂದ್ರೆ ತಲೆನೋವು ಬರುತ್ತೆ. ತಲೆ ಸಿಡಿದ್ರು ಸಿಡಿಬಹುದು. ಅಷ್ಟಕ್ಕೂ ಇಲ್ಲಿ ಯಾಕೆ ಬಂದೆ? ನಾನು ಇಲ್ದೇ ಇದ್ರೆ ನೀವೆಲ್ಲಾದ್ರೂ ಹೋಗ್ಬೋದಾ? ನೀನ್ ಇಲ್ಲಿ ಬರ್ತೀಯ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷಚ ನಾತಿಚ ರಾಮಿ ಅಂತ ನೀವ್ ಮಾಡಿರೋ ಮದ್ವೆ ಪ್ರಮಾಣನೆಲ್ಲ ನೀವ್ ಮಾಡ್ತಿದ್ರು, ನಾನ್ ಮಾಡ್ತಿಲ್ಲ. ಅಂದ್ರೆ
ನನಗೆ ಹೀಗೆ ಹಿಂಸೆ ಕೊಡ್ತೀಯಾ? ಇದನ್ನ ಹಿಂಸೆ ಕೊಡೋದೋ ಕಾಟ ಕೊಡೋದೋ ಅನ್ನಲ್ಲ. ಮದ್ವೆ ದಿನ ನಿನ್ ಜೊತೆ ನಡೆದಿರೋ 7 ಹೆಜ್ಜೆನ ನನ್ ಕೊನೆ ಉಸಿರಿರೋ ತನಕ ನಡಿತಾನೆ ಇರ್ತೇನೆ. ನಿನ್ ಜೊತೆ ಆರ್ಗ್ಯೂ ಮಾಡೋದು ವೇಸ್ಟ್. ಅರ್ಥ ಆಯ್ತಲ್ವಾ? ಇಂತಾವು ಒಳಗಡೆ ಹೋಗಿ. ಛೇ, ಏನೇ ನಾಯಿ ತರ ಬಾಲ ಅಲ್ಲಾಡಿಸ್ತಾ ಅವ್ರ ಹಿಂದೆನೆ ಹೋಗ್ತೀಯಲ್ಲ, ಬಾಲ ಕಟ್ಟು ಮಾಡ್ತೀನಿ. ಮರ್ಯಾದೆಯಿಂದ ನಿನ್ ರೂಮ್ಗೆ ನೀನ್ ಹೋಗು. ನಾನು ನಾಯಿ ಮರಿ ಆದ್ರೆ ನೀನು ಪಾನಕದಲ್ಲಿರೋ ನೊಣನಾ? ಅಲ್ಲ, ಬನಶಂಕರಿ ಅಮ್ಮನ ಮೂಗುತ್ತಿ ನಾನು. ಅಮ್ಮನವ್ರ ಕೋಪ ಮೂಗಿನ ಮೇಲೆ ಇರಲ್ಲ, ಮೂಗಿಗಿರೋ ಮೂಗುತ್ತಿಲಿ ಇರುತ್ತೆ. ಟಚ್ ಮಾಡಿದ್ರೆ ತಾರ್ ಮಾರ್ ತಪ್ಪಡ್ ಮಾರೆ. ಈ ಗಂಗಾ ಹತ್ರನೇ ಆಟನಾ? ಈ ಗಂಗಾ ಅಂದ್ರೆ ಸುಮ್ನೆನಾ? ಸೂಪರ್ ಮೇಡಮ್, ಚಳಿ ಬಿಡಿಸಿದ್ರಿ. ಏನೋ ವಾಚ್ಮ್ಯಾನ್, ಏನೋ ಹಂಗ್ ನೋಡ್ತಾ ಇದೀಯಾ? ಆ ಬೋರ್ಡ್ ತುದಿಗೆ ಹೋಗಿ ನಿನ್ ಪ್ಲಾನ್ ಫೇಲ್ ಆಯ್ತು ಅಂತ ಫೀಲ್ ಅಲ್ಲಿ ಆ ನೀರಲ್ಲಿ ಮುಳುಗಿ ಸತ್ತೋಗು. ಹೋಗಲ್ಲ ಕರೆಕ್ಟ್ ಕಂಬ, ಯಾರು ಬೀಳ್ತಾರಂತ ಕಾದ್ ನೋಡು. ಅಂದ್ರೆ ನಿನಗಿನ್ನು ನಮ್ ಮೇಡಮ್ ಮಾಡಿರೋ ಚಾಲೆಂಜ್ ಅರ್ಥ ಆಗಿಲ್ಲ ಅಂದಂಗ ಆಯ್ತು. ನಿಂಗೆ ನಮ್ ಮೇಡಮ್ ಸೀಕ್ರೆಟ್ ಅರ್ಥ ಆಗ್ತಿಲ್ಲ. ಆಲ್ರೆಡಿ ಬತ್ತಿ ಹಚ್ಚಾಗಿದೆ, ಬ್ಲಾಸ್ಟ್ ಆಗೋದೊಂದು ಬಾಕಿ. ಪ್ಲಾನ್ ಪೂರ್ತಿ ಹಾಳು ಮಾಡ್ಬಿಟ್ಲು. ಮಾಡಿರೋ ಫಸ್ಟ್ ಸ್ಟೆಪ್ಪೇ ಫೇಲ್ಯೂರ್. ಬರಲ್ಲ ಅಂತ ಹೇಳಿ ಬಂದ್ಬಿಟ್ಲು. ಇವಳು ಇಲ್ಲೇ ಇದ್ರೆ ಏನೂ ಆಗಲ್ಲ. ಇಲ್ಲ, ಏನಾದ್ರೂ ಮಾಡಲೇಬೇಕು. ಇವಳೇನು ಹೊರಗೆ ಇದ್ದಾಳೆ? ಈಗ ನಾನು ಹೋಗೋದು ಹೇಗೆ? ದೇವ್ರೇ, ಇವಳು ಇಲ್ಲೇ ತಿಂದು ಇಲ್ಲೇ ಕುಡಿತಾಳೆ, ಹೇಗೆ? ನಾಣಿಯವ್ರೆ, ಈ ಕೇರಳ ಬಗ್ಗೆ ನಿಮ್ಗೇನ್ ಗೊತ್ತೋ ಸ್ವಲ್ಪ ಹೇಳಿ. ಕೇರಳ ನಮ್ಮ ಮಲೆನಾಡನ್ನ ನೆನಪು ಮಾಡುತ್ತೆ ಮೇಡಮ್. ಇದನ್ನ ದೇವ್ರ ನಾಡು ಅಂತಾನೂ ಕರೀತಾರೆ. ಹೊರಗೆ ಫಿಕ್ಸ್ ಆಗಿ ಕೂತಿದ್ದಾಳೆ, ಬೇಕು ಅಂತಲೇ. ನನಗೆ ಕಾವಲ್ ಕಾಯ್ತೀಯಾ? ನಿನ್ ಕಣ್ ಹೇಗ್ ತಪ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಏ ಮಲ್ಲಿಕಾ, ಇಲ್ಲಿಗೆ ಯಾಕೆ ಬಂದೆ? ಏನ್ ಮಾಡ್ಲಿ ಜಯ್, ಬಾಗ್ಲು ಮುಂದೆ ಕಾವಲ್ ಕಾಯ್ತಾ ಆ ನಿತ್ಯ ನನ್ ರೂಮ್ ಹೊರಗೆ ನಿಂತಿದ್ದಾಳೆ, ಅದಕ್ಕೆ ಹೀಗ್ ಬಂದೆ. ಅಂದ್ಕೊಂಡೆ. ಏನು ನಿಜ ಹೇಳು, ಅವಳನ್ನ ನೀನೇ ಕರೆದಿದ್ದ ಇಲ್ಲ ಅವಳಾಗ ಅವಳೇ ಬಂದಿದ್ದ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳನ್ನ ನಾನು ಯಾಕೆ ಕರೀಲಿ? ಏನೋ ಪೀಸ್ಫುಲ್ ಆಗಿರ್ಬೋದಲ್ಲ ಅಂತ ನಾನು ನಿನ್ ಜೊತೆ ಇಲ್ಲಿಗೆ ಬಂದೆ.